ಅಪಘಾತಗಳ ಸಂಖ್ಯೆ ಏರಿಕೆ, ವಾಹನ ಸಂಚಾರಿ ನಿಯಮ ಪಾಲನೆ. ಡಿಸೆಂಬರ್ 12ರಿಂದ ಹೆಲ್ಮೆಟ್ ಕಡ್ಡಾಯ. ಅಮೃತ್ 2.0 ಯೋಜನೆ ಕಾಮಗಾರಿ, ಅವೈಜ್ಞಾನಿಕ ತೊಂದರೆಗಳು, ಸ್ಥಳೀಯ ನಿವಾಸಿಗಳ ವಿರೋಧ. ಸಂಚಾರಿ ನಿಯಮಗಳ ಸ್ಟ್ರಿಕ್ಟ್ ರೂಲ್ಸ್, ಅಗತ್ಯ ದಾಖಲೆಗಳ ಪರಿಶೀಲನೆ, ಅಧಿಕಾರಿಗಳಿಗೆ ಸಾರ್ವಜನಿಕರ ಒತ್ತಾಯ. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ. ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿರುವ ಕಾರಣಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ಸಂಚಾರಿ ನಿಯಮಗಳನ್ನು ವಾಹನ ಸವಾರರು ಪಾಲಿಸುವಂತೆ ಮಾಡಲು ಹರಸಾಹಸ ಪಡುತ್ತಿದ್ದು, ಡಿಸೆಂಬರ್ 12ರಿಂದ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಾರೆ. ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಬೇಕು. ಹೆಲ್ಮೆಟ್ ಧರಿಸಿ ನಿಮ್ಮ ಜೀವ ಹಾಗೂ ನಿಮ್ಮ ಕುಟುಂಬವನ್ನ ರಕ್ಷಿಸಿ. ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಸಂಭಾವ್ಯ ದಂಡದಿಂದ ನಾಳೆಯಿಂದ ಇದೇ ಕೆಲಸ. ಹೆಲ್ಮೆಟ್ ಹಾಕಲ್ಲ ಪೆಟ್ರೋಲ್ ಇರಲ್ಲ. ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ 5 ರೂಪಾಯಿ ದಂಡ ಬೀಳ್ತದೆ. ಹೆಲ್ಮೆಟ್ ಕಂಪಲ್ಸರಿ. ನಾಳೆಯಿಂದ ಹೆಲ್ಮೆಟ್ ಇಲ್ಲ ಅಂದ್ರೆ 500 ರೂಪಾಯಿ ದಂಡ ಬೀಳ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸದೆ ಪ್ರತಿನಿತ್ಯ 10 ಅಪಘಾತಗಳಿಂದ ಸಾವು ನೋವಿನ ಪ್ರಕರಣಗಳು ದಾಖಲಾಗುತ್ತಲೇ ಇವೆ. ಆದರೆ ಜನ ಮಾತ್ರ ಬದಲಾಗುತ್ತಿಲ್ಲ. ಸಂಚಾರಿ ನಿಯಮಗಳನ್ನು ಪಾಲಿಸದೆ ಹೆಲ್ಮೆಟ್ ಧರಿಸದೆ ಅವರ ಸಾವನ್ನು ಅವರೇ ತಂದುಕೊಳ್ತಾ ಇದ್ದಾರೆ. ಹೀಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದು, ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ದ್ವಿಚಕ್ರ ವಾಹನ ಸವಾರ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಬೇಕು ಎಂದು ಪೊಲೀಸ್ ಇಲಾಖೆ ಪಣ ತೊಟ್ಟಿದೆ. ಕಳೆದ 1 ವಾರದಿಂದ ಆಟೋಗಳಲ್ಲಿ ನಗರದಾದ್ಯಂತ ಧ್ವನಿವರ್ಧಕಗಳ ಮೂಲಕ, ಪೋಸ್ಟರ್ಗಳ ಮೂಲಕ ಬ್ಯಾಂಕು, ಕಾಲೇಜುಗಳು, ಸಾರ್ವಜನಿಕ ಪ್ರದೇಶ, ಸರ್ಕಾರಿ ಕಚೇರಿಗಳ ಬಳಿ ಅರಿವು ಮೂಡಿಸಿದ್ದಾರೆ. ಅದರಲ್ಲೂ ಚಿಕ್ಕಬಳ್ಳಾಪುರದಲ್ಲಿ ಸಂಚಾರಿ ಪೊಲೀಸರು ಒಂದು ಕಡೆ ಸಿಗ್ನಲ್ಗಳ ಬಳಿ ಹೆಲ್ಮೆಟ್ ಧರಿಸದೇ ಇದ್ದ ವಾಹನ ಸವಾರರ ಬಳಿ ಹೋಗಿ ಶುಕ್ರವಾರದಿಂದ ಹೆಲ್ಮೆಟ್ ಧರಿಸದೇ ಇದ್ದಲ್ಲಿ ದಂಡ ಕಡ್ಡಾಯ, ಆದರೂ ಕೇಳಲಿಲ್ಲ ಅಂದರೆ ಬೈಕನ್ನು ಸೀಸ್ ಮಾಡಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಕಂಪಲ್ಸರಿ ಹೆಲ್ಮೆಟ್ ಹಾಕಿಲ್ಲ ಅಂದರೆ 5 ರೂಪಾಯಿ ದಂಡ ಬೀಳ್ತದೆ. ಯಾವುದೇ ಎಕ್ಸ್ಕ್ಯೂಸ್ ಇರೋಲ್ಲ. ನಾಳೆಯಿಂದ ಕಂಪಲ್ಸರಿ ಅನೌನ್ಸ್ ಮಾಡಿದೆ. ನಾಳೆಯಿಂದ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಲೇಬೇಕು. ಹೆಲ್ಮೆಟ್ ಹಾಕಿಲ್ಲ ಅಂದರೆ ನಾಳೆ ದಂಡ ಗ್ಯಾರಂಟಿ. ಮಾಡ್ತಾ ಇದ್ದೀವಿ ಜನಕ್ಕೆ ಒಂದು ಸ್ವಲ್ಪ ನಿಮ್ಮ ಪ್ರಾಣ ರಕ್ಷಣೆಗೋಸ್ಕರ ನಾವೇನು ಮಾಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ, ಇಲ್ಲಿ ಒಂದೇ ಅಲ್ಲ, ಜಿಲ್ಲೆಯಾದ್ಯಂತ ನಾಳೆಯಿಂದ ಹೆಲ್ಮೆಟ್ಟು ಕಡ್ಡಾಯ ಮಾಡಿದ್ದೀವಿ. ಹೆಲ್ಮೆಟ್ ಹಾಕಲೇಬೇಕು. ಮತ್ತು ನಮ್ಮ ಅವರು ಇವರು ಅಂಗಡಿಗೆ, ಹೂವಕ್ಕೆ, ಹಾಲಿಗೆ ಅದೆಲ್ಲ ಹೇಳೋಕ್ಕಿಲ್ಲ. ಹಾಗೆ ಇನ್ನೊಂದು ಕಡೆ ಸಂಚಾರಿ ಪೊಲೀಸ್ ಠಾಣೆಯ PSI ಮಂಜುಳಾ ಅವರು ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಪ್ರೊಜೆಕ್ಟರ್ನಲ್ಲಿ ವಿಡಿಯೋ ಹಾಗೂ ಚಿತ್ರಗಳನ್ನು ತೋರಿಸುವ ಮೂಲಕ ಅರಿವು ಮೂಡಿಸಿ ಗಮನ ಸೆಳೆದಿದ್ದಾರೆ. 2,000 ಕೊಟ್ಟು ತಗೊಳ್ಳಿ. ಯಾವುದಾವುದಕ್ಕೆ ಪಿಕ್ಚರ್ ಬಂದ್ರೆ 2,000 ಖರ್ಚು ಮಾಡಲ್ವಾ ನೀವು? ಅದೇ ಒಂದು ಹೆಲ್ಮೆಟ್ ಹಾಕೊಂಡ್ರೆ ನಮ್ಮ ತಲೆನೂ ಸೇಫು, ನಮ್ಮ ಕೂದಲು ಸೆಟ್ಟು. ನೋಡಿ, ಇವೆಲ್ಲ ಹಾಕಂಗಿಲ್ಲ. ಹಾಫ್ ಹೆಲ್ಮೆಟ್ಟು ಈ ಥರ ಹಾಕಂಗಿಲ್ಲ. ಸರಿಯಾದ ಹೆಲ್ಮೆಟ್ ಅನ್ನೇ ಆಯ್ಕೆ ಮಾಡಿಕೊಂಡು ನಿಮ್ಮ ಜೀವ ಅದರ ಮೇಲೆ ಅವಲಂಬಿತವಾಗಿದೆ. ನಿಮ್ಮ ಜೀವ ಯಾವ್ದ್ರ ಮೇಲೆ ಅವಲಂಬಿತವಾಗಿದೆ? ಗಾಡಿ ಹತ್ತಿದ್ರೆ ಅಂತ ನುಗ್ಗಿದ್ರೆ ಯಾವ ರೀತಿ ಆಕ್ಸಿಡೆಂಟ್ ನೋಡಿ, ಎಲ್ಲಿ ಸೇರ್ತಾರೆ ನೋಡಿ. ನೋಡಿದ್ರೆ ಇದೇ ತರ ಆಕ್ಸಿಡೆಂಟ್ಸ್ ಆಗೋದು ನೀವು ನೋಡಿಲ್ಲ. ನಾವು ತೋರಿಸ್ತಾ ಇದೀವಿ ನೋಡಿ ಲೈವಲ್ಲಿ. ಇದೇ ತರ ತಲೆ ಸಿಕ್ಕಿಲ್ಲ ಅಷ್ಟೇ. ಹೆಲ್ಮೆಟ್ ಹಾಕೊಂಡವ್ರೆ, ತಲೆ ಸಿಕ್ಕಿಲ್ಲ ನೋಡಿ. ಸೈಡ್ ನೋಡಿ, ಆತ ಹೆಲ್ಮೆಟ್ ಹಾಕೋಣ ನೋಡಿ, ಏನಾಗ್ಲಿಲ್ಲ. ಇವರಿಬ್ರು ಹೆಲ್ಮೆಟ್ ಹಾಕಿಲ್ಲ. ಬಿದ್ರೆ ಏನಾಗತ್ತೆ? ಡ್ರಂಕ್ ಅಂಡ್ ಡ್ರೈವ್ಗೆ 10,000 ಏನು ಬರೀ ಒಂದು ಸೆಕ್ಷನ್ಗೆ. ನಿಮ್ಮ ಹತ್ರ DL ಇಲ್ಲ ಅಂದ್ರೆ ಅದಕ್ಕೆ 5, ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ಅದಕ್ಕೆ 3. ಗಾಡಿ ತರಂಗಿಲ್ಲ. ಹೆಲ್ಮೆಟ್ ಜೊತೆಗೆ ಇನ್ಶೂರೆನ್ಸ್ ಕಂಪಲ್ಸರಿ ಇರಬೇಕು. ಇನ್ಶೂರೆನ್ಸ್ ಜೊತೆಗೆ DL ಇನ್ಶೂರೆನ್ಸ್ ಇರಲೇಬೇಕು.
ಆಮೇಲೆ ಹೆಲ್ಮೆಟ್ ನಮಗೆ ಮೊಬೈಲಲ್ಲಿ ಇಟ್ಕೊಂಡ್ರೆ ಸಾಕು. ಈಗ ಮೊದಲು ಏನಾದರೂ ಆಕ್ಸಿಡೆಂಟ್ ಆಯಿತು ಅಂತಂದರೆ ಇನ್ಸೂರೆನ್ಸ್ ಒಂದಿದ್ರೆ ಸಾಕಾಗ್ತಾ ಇತ್ತು, ಕ್ಲೈಮ್ ಆಗ್ತಾ ಇತ್ತು ಇನ್ಸೂರೆನ್ಸ್. ಇನ್ನು ಪೆರೇಸಂದ್ರ ಠಾಣೆಯ PSI ಗುಣವತಿ ಅವರು ಪೆರೇಸಂದ್ರ ವ್ಯಾಪ್ತಿಯ ಹಳ್ಳಿಗಳಿಗೆ ತೆರಳಿ ಜಿಲ್ಲೆಯಾದ್ಯಂತ ಹೆಲ್ಮೆಟ್ ಕಡ್ಡಾಯಗೊಳಿಸಲಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಕಡ್ಡಾಯ ಹೆಲ್ಮೆಟ್ ಕುರಿತಂತೆ ಜಾಗೃತಿ ಮೂಡಿಸಿದ್ದಾರೆ. ನೋಡಿ, ಇವರು ಕರೆಕ್ಟಾಗಿ ಹೆಲ್ಮೆಟ್ ಹಾಕಿದ್ದಾರೆ. ಈ ತರ ಲಾಕ್ ಹಾಕಿರ್ಬೇಕು. ನೀವು ಹೆಲ್ಮೆಟ್ ಸುಮ್ಮನೆ ತಲೆ ಮೇಲೆ ಹಾಕೊಂಡು ಹೋಗೋದಲ್ಲ, ಹೆಲ್ಮೆಟ್ ಹಾಕಿದ್ಮೇಲೆ ಕಂಪಲ್ಸರಿ ಹಿಂಗ್ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ರೆ ಕೆಳಗಡೆ ಬಿದ್ದು ಹೆಲ್ಮೆಟ್ ಹೇಳ್ತೀನಿ, ಪೆಟ್ರೋಲ್ ಕೊಡಬಾರ್ದು ಅಂತ. ಅವಾಗ ಪೆಟ್ರೋಲ್ ಕೂಡ ನೀವು ಗಾಡಿ ಓಡಿಸೋಕ್ಕಾಗಲ್ಲ. ಈಗ ದಯವಿಟ್ಟು ಹೈವೇ ರೋಡು ಅಥವಾ ಮಲ್ಲಿಕಲ್ ಕ್ರಾಸ್ ಆಕ್ಸಿಡೆಂಟ್ ಆಗಿದೆ, ಸ್ವಾತಿ ಕ್ರಾಸ್ ಆಕ್ಸಿಡೆಂಟ್, ದೊಡ್ಡಪುರ್ತಿ ಆಕ್ಸಿಡೆಂಟ್, ನಂದಿ ವೆಂಕಟರಾಜ್ ಆಕ್ಸಿಡೆಂಟ್, ಎಲ್ಲ ಡೇಂಜರಸ್ ಸ್ಪಾಟ್ಗಳಿಂದ ವಿತೌಟ್ ಹೆಲ್ಮೆಟ್ ದಯವಿಟ್ಟು ಯಾರು ವಾಹನ ಚಲಾಯಿಸ್ತಾರೆ. ಹೆಲ್ಮೆಟ್ ಬರೀ ಹೆಲ್ಮೆಟ್ ಹಾಕಬಾರ್ದು. ಈ ಹೆಲ್ಮೆಟ್ಗೆ ಈ ತರ ಹೆಲ್ಮೆಟ್ ಕ್ಲಿಪ್ ಹಾಕಿದ್ರು, ಕರೆಕ್ಟಾಗಿ ಹೆಲ್ಮೆಟ್ ಹಾಕಿದ್ರೆ ದಯವಿಟ್ಟು ಹೆಲ್ಮೆಟ್ ಹಾಕಿ ಜೊತೆಗೆ ಈ ಕ್ಲಿಪ್ ಹಾಕ್ಬೇಕು. ಕೆಳಗಡೆ ಈ ಕ್ಲಿಪ್ ಆದರೆ ಕೆಳಗಡೆ ಬಿಟ್ಟು ಹೆಲ್ಮೆಟ್ ಇಚ್ಛೆ ಬರಲ್ಲ. ಸುಮ್ಮನೆ ಯಾವುದೋ ಒಂದು ಕ್ಯಾಪ್ ತರ ಹೆಲ್ಮೆಟ್ ಹಾಕೋದು, ಪೊಲೀಸರು ನಿಲ್ಸಿದ್ದಾರೆ ನಮಗೆ ಫೈನ್ ಹಾಕ್ತಾರೆ ಅಂತ ಹೆದರ್ಕೊಂಡು ಸುಮ್ಮನೆ ಒಂದು ಕ್ಯಾಪ್ ಹಾಕೊಂಡು ಹೋದ್ರೆ ಆ ಕ್ಯಾಪ್ ತಕ್ಷಣ ನಿಲ್ಲುತ್ತೆ. ಹೆಲ್ಮೆಟ್ ಹಾಕೋದು ಸೇಫ್ಟಿ ಪರ್ಪಸ್, ನಾಟ್ ಫಾರ್ ಪೊಲೀಸ್. ಪೊಲೀಸ್ ಹೆದರ್ಕೊಂಡು ಹೆಲ್ಮೆಟ್ ಹಾಕೋ ಅವಶ್ಯಕತೆ ಇಲ್ಲ. ನಿಮ್ಮ ತಲೆಗೆ ಹೆದರ್ಕೊಂಡು ನೀವು ಹೆಲ್ಮೆಟ್ ಹಾಕೋದು. ಸುಮಾರು ಐದು ಆಕ್ಸಿಡೆಂಟ್ ಸುಮಾರು ಬೇಕಾಗಿದೆ. ಡೈಲಿ 3-4 ಆಕ್ಸಿಡೆಂಟ್ ಆಗಿದೆ. ಅಟ್ಲೀಸ್ಟ್ ತಲೆ ಮೇಲೆ ಹೆಲ್ಮೆಟ್ ಹಾಕಿದ್ರೆ ಸ್ವಲ್ಪ ಸೇಫ್ಟಿ. ತಲೆ ಹೊಟ್ಟಿಗೆ ಹಾಕಿದಾದ್ರೆ ಏನಾಗಲ್ಲ. ಮೈ ಕೈಗೆಲ್ಲ ಹಾಕಿದಾದ್ರೆ ಅದು ಅಟ್ಲೀಸ್ಟ್ ಬರುತ್ತಾರೆ. ಅದಲ್ಲದೆ ಪೆಟ್ರೋಲ್ ಬಂಕ್ಗಳಲ್ಲಿ ಹೆಲ್ಮೆಟ್ ಇದ್ದವರಿಗೆ ಮಾತ್ರ ಪೆಟ್ರೋಲ್ ಹಾಕುತ್ತೇವೆ, ಇಲ್ಲದಿದ್ದಲ್ಲಿ ವಾಪಸ್ ಕಳಿಸುವುದಾಗಿ ಪೆಟ್ರೋಲ್ ಬಂಕ್ ಮಾಲೀಕರು ಪೊಲೀಸರ ಜೊತೆ ಕೈ ಜೋಡಿಸಿದ್ದಾರೆ. ನಾಳೆಯಿಂದ ಇದೇ ಕೆಲಸ, ಹೆಲ್ಮೆಟ್ ಹಾಕಲ್ಲ ಪೆಟ್ರೋಲ್ ಇರಲ್ಲ. ಸರಿನಾ? ಇದೇ ಊರು ನೀವು ಸರ್? ಇದೇ ಊರು, ಯಾಕೆ ಹೆಲ್ಮೆಟ್ ಹಾಕಿಲ್ಲ? ನೋಡಿ, ನಾಳೆಯಿಂದ ಜಿಲ್ಲೆಯಾದ್ಯಂತ ಕಂಪಲ್ಸರಿ ಹೆಲ್ಮೆಟ್ ನೋಡಿ ಬಂದರೆ ನೀವು ಹೆಲ್ಮೆಟ್ ಆಕ್ಸಿಡೆಂಟ್ಸ್ ನೋಡ್ತಾ ಇದ್ರಲ್ವ ಎಷ್ಟಾಗ್ತಿದೆ. ಹಂಗಾಗಿ ಮಿರರ್ ನೋಡಿ, ಒಂದು ಕಡೆ ಮಿರರ್ ಇದೆ, ಒಂದು ಕಡೆ ಮಿರರ್ ಇಲ್ಲ, ಗಾಡಿ ಸರಿಯಾಗಿ ಡಾಕ್ಯುಮೆಂಟ್ಸ್ ಇಲ್ಲ. ಎಲ್ಲ ಹೋಗಿ ಅಪ್ಡೇಟ್ ಮಾಡಿಸಿ, ಇಲ್ಲಾಂದ್ರೆ ಫೈನ್ ಎಷ್ಟಿದೆ, ಫೈನ್ ತುಂಬ ಜಾಸ್ತಿ ಇದೆ. ಗೊತ್ತಾಯ್ತಮ್ಮ? ಹೇಳ್ಬೇಕು ನಿಮಗೆ, ಇಲ್ಲಾಂದ್ರೆ ಪೆಟ್ರೋಲ್ ಹಾಕ್ಬೇಡಿ ಅಂತ ಹೇಳ್ತೀನಿ. ಹೇಳಿ ನೀವು ಒಂದ್ಸರಿ, ನೀವು ಹೇಳಿ ಅವ್ರಿಗೆ. ಹೆಲ್ಮೆಟ್ ಇಲ್ಲ ಅಂದ್ರೆ ಪೆಟ್ರೋಲ್ ಇಲ್ಲ. ಹೆಲ್ಮೆಟ್ ಹಾಕೋಬೇಕು, ಹೆಲ್ಮೆಟ್ ಹಾಕೋಬೇಕು ಕಂಪಲ್ಸರಿ ಆಗಿ. ಹೆಲ್ಮೆಟ್ ಹಾಕದೆ ಬರೋರಿಗೆ ಪೆಟ್ರೋಲ್ ಕೊಡಬೇಡಿ. ಯಾಕಂದರೆ ಬೋರ್ಡ್ ಹಾಕ್ಸಿ ನಿಮ್ಮವ್ರಿಗೆಲ್ಲರಿಗೂ ಮತ್ತೆ ಒಂದಿಬ್ಬರಿಗೆ ನಾವು ಕಳಿಸ್ಕೊಟ್ರೆ ಎಲ್ಲರೂ ಹಾಕೊಳ್ತಾರೆ. ಡಿಸ್ಟ್ರಿಕ್ಟ್ ಯಾರೋ ಒಬ್ರು ನಿಮ್ಮವರು ಒಬ್ರು ಇದ್ರೆ ಚೆನ್ನಾಗಿರುತ್ತೆ. ನಾಳೆ ನಾವು ತಾವು ಸಂಬಳ ಸರ್ಕಾರಗಳಿರ್ತೀವಿ, ನಾಳೆ ಮತ್ತೆ ನಾವು ಬಂದು ಅವೇರ್ನೆಸ್ ಕೊಡ್ತೀವಿ. ದಯವಿಟ್ಟು ತಾವು ಹೆಲ್ಮೆಟ್ ಹಾಕ್ತಾ ಇರೋರು ಯಾರು ಪೆಟ್ರೋಲ್ ಸರಿ ಮೇಡಮ್, ಅದನ್ನು ರಿಕ್ವೆಸ್ಟ್ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ನಾವು ಟ್ರಾಫಿಕ್ ಸೇಫ್ಟಿ ಅವೇರ್ನೆಸ್ಗೋಸ್ಕರ ತುಂಬ ಎಫರ್ಟ್ಸ್ ಮಾಡ್ತಾಯಿದ್ದೀವಿ. ಅದೇ ವಿಚಾರದಲ್ಲಿ ನಾವು ಒಂದು ಸ್ಪೆಷಲ್ ಡ್ರೈವ್ ಮಾಡ್ತಾಯಿದ್ದೀವಿ. 12ನೇ ತಾರೀಕಿಂದ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಬೇಕು, ಅದರ್ವೈಸ್ ಸ್ಟ್ರಿಕ್ಟ್ ಆ್ಯಕ್ಷನ್ ಆಗುತ್ತೆ. ನಾವು ಸುಮಾರು ದಿನದಿಂದ ನೋಡ್ತಾ ಇರ್ತೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಕ್ಸಿಡೆಂಟ್ಸ್ ಆಗ್ತಾಯಿದೆ. ಮತ್ತು ಸುಮಾರು ಆಕ್ಸಿಡೆಂಟ್ಸಲ್ಲಿ ಈ ಥರ ಕೂಡ ನಮ್ಮ ಗಮನಕ್ಕೆ ಬಂದಿದೆ ಹೆಲ್ಮೆಟ್ ಯೂಸ್ ಮಾಡಲ್ಲ, ಈ ಕಾರಣ ಬಗ್ಗೆ ಅವ್ರದ್ದು ಡೆತ್ ಆಗಿದೆ. ಸೊ ಡೆಫಿನೆಟ್ಲಿ ಹೆಲ್ಮೆಟ್ ಯೂಸ್ ಮಾಡ್ತಾರೆ. ಅಟ್ಲೀಸ್ಟ್ 50% ಆಕ್ಸಿಡೆಂಟ್ಸಲ್ಲಿ ಫೆಟಲ್ ಆಕ್ಸಿಡೆಂಟ್ಸ್ ಏನಾಗ್ತಾಯಿದೆ ಅದು ನಮಗೆ ಲೈಫ್ ಸೇವ್ ಮಾಡೋಕ್ಕೆ ಆಗುತ್ತೆ ಆ ಆಕ್ಸಿಡೆಂಟ್ಸಲ್ಲಿ. ಈ ಥರ ನಮ್ಮ ಒಂದು ಅನಾಲಿಸಿಸ್ ನಾವು ಮಾಡಿದ್ದೀವಿ. ಈ ಕಾರಣ ಬಗ್ಗೆ ಒಂದು ತೀರ್ಮಾನ ಮಾಡಿದ್ದೀವಿ ನಾವು 12ನೇ ತಾರೀಕಿಂದ ಎಲ್ಲ ಕಡ್ಡಾಯ ಆಗಬೇಕು ಹೆಲ್ಮೆಟ್ ಪೂರ್ತಿ ಡಿಸ್ಟ್ರಿಕ್ದಲ್ಲಿ. ಸೊ ಈ ವಿಚಾರ ಬಗ್ಗೆ ಪೂರ್ತಿ ಡಿಸ್ಟ್ರಿಕ್ದಲ್ಲಿ ಎಲ್ಲ ಸ್ಟೇಷನ್ಸ್ ವತಿಯಿಂದ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ ನಡ್ತಾ ಇದೆ. ಈಗ ನಾವು ಓನ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಪಬ್ಲಿಕ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಬೇರೆ ಗೌರ್ಮೆಂಟ್ ಆಫೀಸಸಲ್ಲಿ ಕೂಡ ಹೋಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಜೊತೆಗೆ ಸ್ಕೂಲ್ ಕಾಲೇಜಸ್ ಮತ್ತು ಇಂಪಾರ್ಟೆಂಟ್ ಜಂಕ್ಷನ್ಸಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಪಬ್ಲಿಕ್ ಜೊತೆಗೆ. ಸೊ ಇದು ಸ್ವಲ್ಪ ಟೈಮ್ ಕೊಟ್ಟಿದ್ದೀನಿ. 12ನೇ ತಾರೀಕಿಂದ ಇದನ್ನು ತುಂಬ ಸ್ಟ್ರಿಕ್ಟಾಗಿ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಮತ್ತು ಯಾರು ಹೆಲ್ಮೆಟ್ ಹಾಕಲ್ಲ ಅವ್ರ ಮೇಲೆ ಕ್ರಮ ತಗೊಂಡು ಅವ್ರದ್ದು ಗಾಡಿ ಮೇಲೆ ಫೈನ್ ಹಾಕ್ತೀವಿ, ಅವ್ರ ಮೇಲೆ ಫೈನ್ ಹಾಕ್ತೀವಿ. ಅದರ್ವೈಸ್ ಗಾಡಿ ಕೂಡ ಸೀಸ್ ಮಾಡ್ತೀವಿ ರಿಪೀಟೆಡ್ ಆಫೆಂಡರ್ಸ್ಗೆ.
ಇನ್ನು ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ನಾನಾ ರೀತಿಯಲ್ಲಿ ಡಿಸೆಂಬರ್ 12ರಿಂದ ಹೆಲ್ಮೆಟ್ ಕಡ್ಡಾಯದ ಕುರಿತು ವಾಹನ ಸವಾರರಿಗೆ ಅರಿವು ಮೂಡಿಸಿಕೊಂಡು ಬಂದಿದ್ದು, ಶುಕ್ರವಾರದಿಂದ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ವಹಿಸಲು ಮುಂದಾಗಿದೆ. ನಾನು ಅವ್ರ ಕಡೆಯವನು, ನಾನು ರಾಜಕಾರಣಿಯವರ ಮಗ, ಚಿಕ್ಕಪ್ಪನ ಮಗ, ಹಾಗೆ ಹೀಗೆ ಎಂದು, ಜೊತೆಗೆ ನಾನು ಸರ್ಕಾರಿ ಅಧಿಕಾರಿ ಅಂತೆಲ್ಲ ಹೇಳಿದ್ರು ಡೋಂಟ್ ಕೇರ್. ಶುಕ್ರವಾರದಿಂದ ಮನೆಯಿಂದ ಆಚೆ ಬರೋ ಮುನ್ನ ಗಾಡಿ ತೆಗಿಬೇಕು ಅನ್ನೋದಾದ್ರೆ ಹೆಲ್ಮೆಟ್ ಹಾಕಬೇಕು ಅನ್ನೋಂಥ ಒಂದು ನಿಯಮವನ್ನ, ಇಲ್ದಿದ್ರೆ ಪೊಲೀಸರು ದಂಡ ಹಾಕುವುದನ್ನು ಕಟ್ಟಿ ಮನೆಗೆ ನಡೀರಿ ಅನ್ನೋ ರೀತಿ ಇರುತ್ತದೆ. ಎಚ್ಚರ, ದ್ವಿಚಕ್ರ ವಾಹನ ಸವಾರರೇ ಎಚ್ಚರ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. 17.36 ಕೋಟಿಯ ವೆಚ್ಚದಲ್ಲಿ ಅಮೃತ್ 2.0 ಯೋಜನೆ ಪೈಪ್ಲೈನ್ ಕಾಮಗಾರಿ ಅವೈಜ್ಞಾನಿಕವಾಗಿ ರಸ್ತೆ ಅಗೆಯುತ್ತಿರುವುದನ್ನು ಸ್ಥಳೀಯ ನಿವಾಸಿಗಳು ವಿರೋಧ ವ್ಯಕ್ತಪಡಿಸಿ ಕಾಮಗಾರಿಯನ್ನು ತಡೆದಿರುವ ಘಟನೆ ನಡೆದಿದೆ. ಅದ್ರ ಜೊತೆ ಮಾಡ್ಬೋದಾಗಿತ್ತಲ್ಲ, ಅವಾಗ ನಿಮ್ಗೆ ಕೊಟ್ಟಿಲ್ಲ ಅಂದ್ರೆ ಮತ್ತೆ ನೀವು ರೋಡಲ್ಲಿ ಆಗಿರಿ, ಇನ್ನೊಂದ್ಸತಿ ಹೋಗ್ಲಿ ರೋಡಲ್ಲಿ ಹಾಕೊಂಡು ಹೊಂಟೋಗ್ಬಿಡ್ರಿ, ಹೋಗ್ಲಿ ಅವ್ರು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಅವ್ರು ಕೆಲಸ ಮಾಡ್ತಾರ ನಿಮ್ಗೆ ಗೊತ್ತು ತಾನೇ ಒಬ್ರು, ಅದ್ರ ಜೊತೆಗೆ ನೀವು ಪರ್ಮಿಷನ್ ಕೇಳ್ಬೇಕು ತಾನೆ. ಕೇಳಿದಕ್ಕೆ ಮತ್ತೆ ಹೇಳಿದ್ದು ಯಾವಾಗ ಹೇಳಿದ್ದು ನೀವು ಎಲ್ಲ ಕೊಟ್ರಿ ಅಂತ. ಗುಡಿಬಂಡೆ ಪಟ್ಟಣದ 11 ವಾರ್ಡ್ಗಳಲ್ಲಿ ಕೈಗೊಂಡ 17.36 ಕೋಟಿ ವೆಚ್ಚದ ಅಮೃತ್ 2.0 ಯೋಜನೆ ಪೈಪ್ಲೈನ್ ಕಾಮಗಾರಿ ತೀರಾ ಅವೈಜ್ಞಾನಿಕವಾಗಿದ್ದು, ಅಧಿಕವಾಗಿ ಪಟ್ಟಣದ ಎಲ್ಲಾ ಕಡೆ ರಸ್ತೆ ಅಗೆದು ಸರಿಯಾಗಿ ಮುಚ್ಚದೆ ರಸ್ತೆ ಸಂಚಾರ ದುರಸ್ಥವಾಗಿದೆ. ಗುರುವಾರ ಬೆಳಗ್ಗೆ ಪಟ್ಟಣದ 5ನೇ ವಾರ್ಡ್ನ ತಿರುಮಲ ನಗರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ಯಾವುದೇ ಮಾಹಿತಿ ಇಲ್ಲದೆ ಏಕಾಏಕಿ ರಸ್ತೆ ಅಗೆದಿದ್ದು, ಇದರಿಂದ ಸಾರ್ವಜನಿಕ ಸಂಚಾರಕ್ಕೆ ತೊಂದರೆ ಆಗಿದೆ. ಆದ್ದರಿಂದ ಕೂಡಲೇ ರಸ್ತೆಯನ್ನು ಮುಚ್ಚಬೇಕು, ಸೂಕ್ತ ರೀತಿಯಲ್ಲಿ ಕಾಮಗಾರಿ ಮಾಡದಿದ್ದಲ್ಲಿ ಕಾಮಗಾರಿ ನಿಲ್ಲಿಸಲಾಗುವುದು ಎಂದು ಸಾರ್ವಜನಿಕರು ಎಚ್ಚರಿಕೆ ನೀಡಿದ್ದಾರೆ. ಆಲ್ರೆಡಿ MLA ಅವರು ಹೇಳಿದ್ರು, ನಾವು ಅಗಿತಾ ಇದ್ದೀರಲ್ಲ ಅದೇ ಡ್ರೈನಲ್ಲಿ ಹಾಕಿ ಅಂತ ಹೇಳಿದ್ರು. ಆದರೆ ಅದನ್ನು ಬಿಟ್ಟು ಅವರು ಮತ್ತೆ ಅಗಿಯೋ ಪ್ರಯತ್ನ ಮಾಡ್ಕೊಂಡು ಎಸ್ಟಿಮೇಟಲ್ಲಿ ಏನಾದರೂ ಸೇರಿಸ್ಕೊಂಡಿದ್ರೆ ಅದನ್ನು ಮಾಡ್ತಾ ಇದ್ದಾರೆ. ಇವರು ಮತ್ತೆ ಅಗಿತಾ ಇದ್ದಾರೆ. ಈ ಥರ ಉಲ್ಟಾ ಸೀದಾ ಕೆಲಸಗಳು ಮಾಡಿಕೊಂಡು ಯಾವುದೇ ಒಂದು ಪ್ರಿಕಾಷನರಿ ಆಗಲಿ, ಒಂದು ಬೋರ್ಡ್ ಆಗಲಿ, ಅಲ್ಲಿ ಬ್ಯಾರಿಕೇಡ್ ಹಾಕೋದಾಗಲಿ, ಸಾರ್ವಜನಿಕರು ಓಡಾಡೋಕ್ಕೆ ರಸ್ತೆಗೆ ಈ ಕಡೆ ನಾವು ಕಾಮಗಾರಿ ಮಾಡ್ತಾ ಇದ್ದೀವಿ, ನೀವು ಬೇರೆ ಕಡೆಯಿಂದ ಹೋಗಿ ಅಂತ ಮಾರ್ಗದರ್ಶನ ಆಗಲಿ ಯಾವುದೂ ಮಾಡಿಲ್ಲ. ಏಕಾಏಕಿ ಬಂದರು, ಅಗಿದ್ರು, ಆ ಕಡೆ ಅವ್ರು ಆ ಕಡೆ, ಈ ಕಡೆ ಅವ್ರು ಈ ಕಡೆ, ಆ ಥರ ಮಾಡಿ ಬಿಸಾಕಿದ್ದಾರೆ. ಈಗ ಅರ್ಬನ್ ಅವ್ರು ಮಾಡ್ತಾ ಇದ್ದಾರೆ. ಅವ್ರ ಇಂಜಿನಿಯರ್ ಕೇಳಿದ್ರೆ ಹೆಸರು ಅಜಯ್ ಅಂತ ಹೇಳ್ತಾರೆ, ಕಾಂಟ್ರಾಕ್ಟರ್ ಹೆಸರು ಹೇಳಿದ್ರೆ ಅವ್ರು ಬಂದಿರೋ ಕೆಲಸಗಾಮರು ಅವ್ರು ಹೇಳ್ತಾ ಇಲ್ಲ. ಅದಕ್ಕೆ ನೀವು ಇದನ್ನೆಲ್ಲ ನೀವು ಕ್ಲಿಯರ್ ಆಗಿ ನಮ್ಗೆ ತೋರಿಸೋವರೆಗೂ ಕೆಲಸ ಮಾಡಬೇಡ್ರಿ ಅಂತ ಹೇಳ್ಬಿಟ್ಟು ನಾವು ಕೆಲಸ ನಿಲ್ಲಿಸಿದ್ದೀವಿ. ಬೆಳಿಗ್ಗೆಯಿಂದಂತೂ ಸುಮಾರು ಜನಕ್ಕೆ ಪ್ರಾಬ್ಲಮ್ ಆಗಿದೆ, ಇದರಿಂದ ಯಾರೂ ಓಡಾಡೋಕ್ಕಾಗ್ತಾ ಇಲ್ಲ. ನನ್ನ ಹೆಸರು ಸುಬ್ರಾಯಪ್ಪ ಅಂತ. ಇಲ್ಲಿ ರಸ್ತೆ ಗುಡಿಬಂಡೆ ಮತ್ತು ಗೌರಿಬಿದನೂರು ಮುಖ್ಯ ರಸ್ತೆಯ ಪಕ್ಕದಲ್ಲಿ ಒಂದು ವಾರದ ಹಿಂದೆ ಪೈಪ್ಲೈನ್ ಮಾಡಿದ್ರು. ಆ ಪೈಪ್ಲೈನ್ ಮಾಡಿದ ನಂತರ ಅದೆಲ್ಲ ಪೈಪ್ ಹಾಕಿ ಮುಚ್ಚಾಕಿ ಎಲ್ಲ ಓಕೆ ಆಯಿತು. ಮತ್ತೆ ಇವತ್ತು ಮತ್ತೆ ಅದೇ ಪೈಪ್ಲೈನಲ್ಲಿ ಮತ್ತೆ ಆಗೋದು ಇನ್ನೊಂದು ಡಿಪಾರ್ಟ್ಮೆಂಟ್ ಅವರು ಪೈಪ್ಲೈನ್ ಹಾಕ್ತಾ ಇದ್ದಾರೆ. ಅದು ಯಾರು ಪರ್ಮಿಷನ್ ಕೊಟ್ಟರು, ಯಾಕೆ ಮೊದಲು ಮಾಡಲಿಲ್ಲ, ಮತ್ತೆ ಎರಡನೇ ಸರಿ ಯಾಕೆ ಅಗೀತಾ ಇದ್ದಾರೆ. ಜೊತೆಗೆ ಅದು ಏನು ಕೆಲಸ ಮಾಡ್ತಾ ಇರೋದು ಯಾವ ರೀತಿ ಇದೆ ಅಂದರೆ ಅನಾಗರಿಕರ ಥರ ಇದೆ. ಯಾಕೆ ಅನಾಗರಿಕರು ಅಂತಂದರೆ, ಈ ಮೇನ್ ರೋಡಿಂದ ತಿರುಮಲಕ್ಕೆ ಹೋಗಬೇಕಾದ್ರೆ 5 ರಸ್ತೆಗಳಿದೆ. ಇಲ್ಲಿ 5 ರಸ್ತೆಗಳಿಂದ ಇಲ್ಲಿಗೆ ಜನ ಬರಬೇಕು. ಅಂಥದ್ದನ್ನು ಇವರು ಒಂದು ರಸ್ತೆಯೂ ಬಿಡ್ದಿರಾ ಬೆಳಿಗ್ಗೆ ಅಷ್ಟೊತ್ತಿಗೆ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ. ಎಲ್ಲ ಅಗದು ಬಿಟ್ಟಿದ್ದಾರೆ ಚರಂಡಿಗಳು. ತೆಗೆದುಬಿಟ್ಟು ಒಂದು ರೋಡ್ ಆ ಕಡೆ ಜನ ಈ ಕಡೆ ಬರೋಂಗಿಲ್ಲ, ಈ ಕಡೆ ಜನ ಆ ಕಡೆ ಹೋಗೋಂಗಿಲ್ಲ. ಈಗ ಬೆಳಗ್ಗೆ ಘಟನೆಗಳು ಏನೇನು ನಡೀತಾ ಅಂದರೆ, ಒಬ್ಬರು ಅರ್ಜೆಂಟು ಬೆಂಗಳೂರು ಕೋರ್ಟ್ಗೆ ಹೋಗಬೇಕಾಗಿತ್ತು, ಅವರು ಕಾರ್ ತಗೊಂಡು ಬಂದು ಅಲ್ಲೇ ನಿಂತಾಕಿದ್ರು. ಮತ್ತು ಇನ್ನೊಬ್ಬ ಪ್ರೆಗ್ನೆಂಟ್ ಪೇಷೆಂಟು ಬಂದಿದ್ದಾರೆ, ಪಾಪ ಅವ್ರ ಆಟೋಲ್ಲಿ ಬಂದಿದ್ದಾರೆ, ಇಳಿದ್ರು, ಎಲ್ಲಿ ಹೋಗೋಕ್ಕಾಗ್ತಾ ಇಲ್ಲ. ಈಗ ದನಕರುಗಳು ಆಚೆ ಹೋಗೋಕ್ಕಾಗ್ತಾ ಇಲ್ಲ. ಯಾವ ರೀತಿ ಇದನ್ನು ಯಾರು ಪ್ಲಾನಿಂಗ್ ಕೊಟ್ಟರು, ಏನು ಅನಾಗರಿಕರ ಥರ ಈ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾಕೆ ಇಷ್ಟೊಂದು ಇರೆಗ್ಯುಲರಾ? ಆ JE ಯಾರು, ಆ ಮೇಸ್ತ್ರಿ ಯಾರು, ಮತ್ತು ಆ ಕಾಂಟ್ರಾಕ್ಟ್ ಯಾರು? ಅದಕ್ಕೆ ಅವರು ಬರೋವರೆಗೂ ನಾವು ಇಲ್ಲಿ ಕೆಲಸ ಮಾಡಿಸೋದಿಲ್ಲ. ಇನ್ನು ಈಗಾಗಲೇ ಇದೇ ರಸ್ತೆಯಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯವರು ಜಲಜೀವನ್ ಮಿಷನ್ ಯೋಜನೆಯಡಿ 1 ವಾರದ ಹಿಂದೆ ರಸ್ತೆ ಅಗೆದು ಪೈಪ್ಲೈನ್ ಅಳವಡಿಸಿ ಗುಣಿ ಮುಚ್ಚಿದ್ದಾರೆ. ಮತ್ತೆ ಇದೇ ಜಾಗದಲ್ಲಿ ಅಮೃತ್ 2.0 ಅವರು ಗುಣಿ ಅಗೆದು ಮತ್ತೊಂದು ಪೈಪ್ಲೈನ್ ಅಳವಡಿಸುತ್ತಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಸ್ಥಳಕ್ಕೆ ಆಗಮಿಸಿದ JE ವಿಕ್ರಾಂತ್ ಕಾಮಗಾರಿ ವೀಕ್ಷಿಸಿ ಮುಂದೆ ಈ ರೀತಿ ಆಗದಂತೆ ಸಂಬಂಧಿಸಿದವರಿಗೆ ಸೂಚನೆ ನೀಡಲಾಗುವುದೆಂದು ಭರವಸೆ ನೀಡಿದರು. ಅದೇ ಅಮೃತ ಯೋಜನೆ 17.36 crores ಅನುದಾನ ನಮ್ಗೆ ಸ್ಯಾಂಕ್ಷನ್ ಆಗಿರೋದು. ಅಂದರೆ ನಮ್ಮ ಲಾಸ್ಟ್ ಅಕ್ಟೋಬರಲ್ಲೇ ವರ್ಕ್ ಆರ್ಡರ್ ಆಗಿರೋದು. ಬಟ್ ಈಗ ರೀಸೆಂಟಾಗಿ ಜುಲೈಯಲ್ಲಿ ಭೂಮಿ ಪೂಜೆ ಆಗಿತ್ತು, 28 ಜುಲೈ. ಆದರೆ ನೀವು ಅವತ್ತು ಬಂದಿದ್ರಲ್ಲ, ಇನ್ನು ಶಂಕುಸ್ಥಾಪನೆ ಟೈಮಲ್ಲಿ, ಅವಾಗಿಂದನೇ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ. ಅದೇ ಇವತ್ತು ಇಲ್ಲಿ ಮೈನ್ ರೋಡಲ್ಲಿ ಇವರು 4 ರೋಡ್ ಬ್ಲಾಕ್ ಮಾಡಿರೋದ್ರಿಂದ ಈ ಥರ ಕಂಪ್ಲೇಂಟ್ ಬಂದಿರೋದು. ನೆಕ್ಸ್ಟ್ ಈ ಥರ ಆಗಬಾರ್ದು ಅಂತ ಹೇಳ್ಬಿಟ್ಟು ಇವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ರೋಡ್ ಜಂಕ್ಷನ್ಸಲ್ಲಿ ಫಸ್ಟು
ಕ್ಲಿಯರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇನೆ. ಬೇರೆ ಕಡೆ ಮುಂದೆ ಈ ಥರ ಆಗಬಾರ್ದು ಅಂತ ಹೇಳ್ಬಿಟ್ಟು ಇವ್ರಿಗೆ ಇನ್ಸ್ಟ್ರಕ್ಷನ್ಸ್ ಸರ್, ಇವಾಗಲೇ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ 11 ವಾರ್ಡಲ್ಲೂ ತಾವು ಅಗಿತಾ ಇದ್ದೀರಾ. ಅಗದು ಬಿಟ್ಟು ಹಾಗೆ ಮಾಮೂಲಾಗಿ ಅದೆಲ್ಲ ಫುಲ್ ಕ್ಲಿಯರ್ ಆಗ್ದಲ್ಲೇ ನೆಕ್ಸ್ಟ್ ವರ್ಕೇ ಮಾಡಬಾರ್ದು ಅಂತ ಹೇಳಿದ್ದೀನಿ. ಮೇನ್ ರೋಡ್ ಅದೆಲ್ಲ ಫುಲ್ ಕ್ಲಿಯರ್ ಆಗೋರ್ಗು ಮಾಡಂಗೆ ಇಲ್ಲ. ಬಟ್ ಅವರು ಏನಂತಂದ್ರೆ 2 ವರ್ಷ 3 ವರ್ಷ ಆಗುತ್ತೆ ನಮ್ಗೆ ವಾಟರ್ ಬಿಟ್ಟ ಮೇಲೆ. ಆಲ್ರೆಡಿ ಮುಚ್ಚಿದಾರಲ್ಲ, ರೀಫಿಲಿಂಗ್ ಮಾಡಿದಾರಲ್ಲ. ಬಟ್ ಸಿಮೆಂಟ್ ಇಲ್ಲ. ಅದು ಹೈಡ್ರೋ ಟೆಸ್ಟ್ ಆದ್ಮೇಲೆ ಮಾಡೋದು ರೆಸ್ಟೋರೇಷನ್. ಅದನ್ನೇ ಕ್ಲಿಯರ್ ಮಾಡೋದಕ್ಕೆ ಹೇಳಿದ್ದೇನೆ. ಒಟ್ಟಾರೆ ಮನೆ ಮನೆಗೆ ನಲ್ಲಿ ಎಂಬ ಅಮೃತ 2.0 ಯೋಜನೆಯ ಕಾಮಗಾರಿಯಿಂದ ಹಲವು ರಸ್ತೆಗಳು ಹದಗೆಟ್ಟಿದ್ದು ಯಾವಾಗ ಸರಿಪಡಿಸುತ್ತಾರೋ ಕಾದು ನೋಡಬೇಕಾಗಿದೆ. ಎನ್ವಿ ವೆಂಕಟೇಶ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ರೈತರಿಗೆ ಸಂತಸದ ಸುದ್ದಿ. ಜಾನ್ ಡೀರ್ ಟ್ರ್ಯಾಕ್ಟರ್ ಇಕೋಟೋನ್ ಇನ್ಕಾರ್ಪೊರೇಷನ್ ಟ್ರ್ಯಾಕ್ಟರ್, ಕೃಷಿ ಸಲಕರಣೆಗಳು ಮತ್ತು ಸೇವೆಯನ್ನ ಒದಗಿಸಲಾಗುತ್ತದೆ. ಸ್ಥಳ ಅಗಲಗುರ್ಕಿ ಗೇಟ್ ನಿಯರ್ ಶಿಸೈರಾ ಹೋಟೆಲ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ರೈತ ಸ್ನೇಹಿ ಜಾನ್ ಡೀರ್ ಟ್ರ್ಯಾಕ್ಟರ್. ಅನ್ನದಾತರಿಗೆ ಡಬಲ್ ಧಮಾಕ. ಖರ್ಚು ಕಡಿಮೆ, ಉಳಿತಾಯ ಜಾಸ್ತಿ, ಅವಧಿ ಕಡಿಮೆ, ಕೆಲಸ ಜಾಸ್ತಿ. ಇದು ಬಯಲು ಸೀಮೆ ರೈತರಿಗೆ ವರದಾನ. ಜಾನ್ ಡೀರ್ ಚೆನ್ನಾಗೈತಿ ಗಾಡಿ. ಇದು 1 ಅವರ್ ಮಾಡೋ ಕೆಲಸನ 20 ಮಿನಿಟ್ಸ್ ಮಾಡ್ತಿದ್ದು. ನನ್ನ ಹತ್ರ ಹೇಳಿದ್ದೇವೆ ಇತರದ್ದು. ಆಲ್ಮೋಸ್ಟ್ ಆಲ್ ಈಗ 6 ಇಯರ್ಸ್ ಆಯ್ತು ನಾನು ಯೂಸ್ ಮಾಡೋಕೆ. ನಮ್ಮಲ್ಲಿ ಕೃಷಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ಉತ್ಕೃಷ್ಟ ಗುಣಮಟ್ಟದ ಸಲಕರಣೆಗಳು ದೊರೆಯುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844956611. ಅನದರ್ ನಂಬರ್ 9972817644. ನಾವು ಜಾನ್ ಡೀರ್ ಟ್ರ್ಯಾಕ್ಟರ್ ತಗೊಂಡಿರೋದು ಜಿಂದಗಿ ಕಾ ಬೆಸ್ಟ್ ಡಿಸಿಷನ್. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ 10 ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789. ಪ್ರತಿದಿನ ಮುಂದುವರಿಯುತ್ತಿರುವ ಈ ಜಗತ್ತಿನಲ್ಲಿ ನಿಮ್ಮ ಕನಸುಗಳೊಂದಿಗೆ ಸಾಗುವ ಒಂದು ಸ್ಥಳ. ಸ್ವಾಗತ ಯೋಧಾ ಪಾಮ್ ಹಿಲ್ಸ್ಗೆ. ಡಿಸಿ ಆರ್ ಡಿಟಿಸಿಪಿ ಅನುಮೋದಿತ ಪ್ರೀಮಿಯಂ ಗೇಟೆಡ್ ಸಮುದಾಯ. 5.5 ಎಕರೆಗಳ ಸುಂದರವಾಗಿ ವಿನ್ಯಾಸಗೊಂಡ ಲೇಔಟ್. ಬಾಗೇಪಲ್ಲಿ ಬಸ್ ಸ್ಟಾಪ್ನಿಂದ ಕೇವಲ 5 ನಿಮಿಷಗಳಲ್ಲಿ ಮತ್ತು ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯ ಸಮೀಪ. ಶಾಂತಿ, ಸೌಕರ್ಯ ಮತ್ತು ದೀರ್ಘಕಾಲದ ಮೌಲ್ಯಕ್ಕಾಗಿ ವಿನ್ಯಾಸಗೊಂಡ 98 ಪ್ರೀಮಿಯಂ ಫ್ಲಾಟ್ಗಳ ಉತ್ತಮ ಯೋಜಿತ ಸಮುದಾಯ. ವೈಟ್ ಟಾಪ್ ರಸ್ತೆಗಳು, ಅಂಡರ್ ಗ್ರೌಂಡ್ ಡ್ರೈನೇಜ್, 24x7 ನೀರಿನ ಸೌಲಭ್ಯ, ಲ್ಯಾಂಡ್ಸ್ಕೇಪ್ ಗಾರ್ಡನ್ಗಳು, ಸ್ಪೋರ್ಟ್ಸ್ ಕೋರ್ಟ್ಗಳು ಮತ್ತು ಸುರಕ್ಷಿತ ಗೇಟೆಡ್ ಲಿವಿಂಗ್. ಸಾಫ್ಟ್ ಲಾಂಚ್ ಆಫರ್ ಕೇವಲ 1299 ಪ್ರತಿ ಚದರ ಅಡಿ. ಸೀಮಿತ ಫ್ಲಾಟ್ಗಳು ಮಾತ್ರ ಲಭ್ಯ. ಇಂದೇ ಬುಕ್ ಮಾಡಿ. ಇಂತಹ ಅವಕಾಶಗಳು 2 ಸಾರಿ ಬರುವುದಿಲ್ಲ. ಯೋಧಾ ಪಾಮ್ ಹಿಲ್ಸ್, ಸರಿಯಾದ ಸ್ಥಳ, ಸರಿಯಾದ ಸಮಯ, ಸರಿಯಾದ ಹೂಡಿಕೆ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ.
ಚಿಂತಾಮಣಿ ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಹಲವು ಆಟೋಗಳಿಗೆ ಅಗತ್ಯ ದಾಖಲೆಗಳಲ್ಲಿ ಒಂದು ಇದ್ದರೆ ಮತ್ತೊಂದು ಇಲ್ಲ. ಇದರ ಬಗ್ಗೆ ಪೊಲೀಸ್ ಇಲಾಖೆ ಹಾಗೂ ಸಂಬಂಧಪಟ್ಟ ಇಲಾಖೆಗಳು ಕ್ರಮ ಜರುಗಿಸಬೇಕೆಂದು ಸಾರ್ವಜನಿಕರ ಒತ್ತಾಯವಾಗಿದೆ. ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಪ್ರತಿನಿತ್ಯ ವಾಹನಗಳು ಓಡಾಡುತ್ತಿರುತ್ತವೆ. ಅದರಲ್ಲಿ ಆಟೋಗಳು ಸಹ ಬಹುಮುಖ್ಯ ಪಾತ್ರ ವಹಿಸುತ್ತವೆ. ಪ್ರತಿನಿತ್ಯ ಸಂಚರಿಸುವ ಹಲವು ಆಟೋಗಳಿಗೆ ಇನ್ಶೂರೆನ್ಸ್, ಪರ್ಮಿಟ್, ಎಫ್ಸಿ ಹಾಗೂ ಅಗತ್ಯ ದಾಖಲೆಗಳು ಇರುವುದಿಲ್ಲ ಎಂಬುದು ಕೇಳಿಬರುತ್ತಿದ್ದು, ರಾಜಾರೋಷವಾಗಿ ಸಂಚರಿಸುತ್ತಿದ್ದರೂ ಸಹ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಮಾತ್ರ ಸೈಲೆಂಟ್ ಆಗಿದ್ದಾರೆ. ಕೆಲ ದಿನಗಳ ಹಿಂದೆ ಪೊಲೀಸ್ ಇಲಾಖೆ ನಗರ ಭಾಗದ ಆಟೋಗಳಿಗೆ ಅಗತ್ಯ ದಾಖಲಾತಿಗಳನ್ನು ಸರಿಪಡಿಸಿಕೊಳ್ಳಬೇಕು ಎಂದು ಎಚ್ಚರಿಕೆ ನೀಡಿದ್ರು. ಇದಕ್ಕೆ ಕ್ಯಾರೆ ಎನ್ನದ ಆಟೋ ಮಾಲೀಕರು ರಾಜಾರೋಷವಾಗಿ ಸಂಚರಿಸುತ್ತಿದ್ದಾರೆ. ಚಿಂತಾಮಣಿ ನಗರ ಭಾಗದಲ್ಲಿ ಸುಮಾರು 1000ಕ್ಕಿಂತ ಹೆಚ್ಚು ಆಟೋಗಳಿದ್ದು, ಹಲವು ಆಟೋಗಳಿಗೆ ಸುಮಾರು ವರ್ಷಗಳಿಂದ ಇನ್ಶೂರೆನ್ಸ್, ಎಫ್ಸಿನೇ ಇಲ್ಲದಂತಾಗಿದೆ. ಇಂತಹ ಆಟೋಗಳಿಗೆ ಒಂದು ವೇಳೆ ಅಪಘಾತವಾದರೆ ಏನು ಕತೆ ಎಂದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ನನ್ನ ಹೆಸರು ಬಾಬು ಅಂತ ಹೇಳ್ಬಿಟ್ಟು, ನಾಳೆಯಿಂದ ಹೆಲ್ಮೆಟ್ ಕಡ್ಡಾಯ ಮಾಡಿದೆ ಸರ್ಕಾರ. ಕಡ್ಡಾಯವಾಗಿ ಕಾಟಾಚಾರಕ್ಕೆ ಮಾಡಬಾರ್ದು. ಅಮಾವಾಸ್ಯೆಗೆ ಒಂದ್ಸರಿ, ಹುಣ್ಣಿಮೆಗೆ ಒಂದ್ಸರಿ ಮಾಡಿಬಿಟ್ಟು ಬಿಟ್ಬಿಡೋದು ಒಳ್ಳೇದಲ್ಲ. ಇದು ನಮಗೆಷ್ಟು ಈಗ 2 ವೀಲರ್ಸ್ ಅವ್ರಿಗೆ ಹೆಲ್ಮೆಟ್ ಕಡ್ಡಾಯ ಮಾಡಿದ್ರು. ಆಟೋ ಇನ್ಶೂರೆನ್ಸು, ಡಾಕ್ಯುಮೆಂಟ್ ಎಲ್ಲ ಪರ್ಫೆಕ್ಟ್ ಆಗಿರಬೇಕು. ಅದರಲ್ಲಿ ಹೋಗೋರಿಗೆ ಸುರಕ್ಷೆ ಇರಬೇಕಾಗುತ್ತೆ. ಅಮಾವಾಸ್ಯೆಗೆ ಹುಣ್ಣಿಮೆಗೆ ಮಾಡಿಬಿಟ್ಬಿಡೋದು ಚೆನ್ನಾಗಿರಲ್ಲ. ಇದು ಕಡ್ಡಾಯವಾಗಿ ಪಾಲನೆ ಮಾಡಬೇಕದು. ಶಾಶ್ವತವಾಗಿ ಪಾಲನೆ ಮಾಡಿದ್ರೆ ನಮಗೂ ಒಂದು ಇದಿರುತ್ತೆ. ಎತ್ಕೊಂಡು ಹೋಗ್ಬಿಟ್ಟು ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ ಆಯಿತು ಅಂತ ಹೇಳ್ಬಿಟ್ಟು ಅದಕ್ಕೆ ಮಾತ್ರ ಸಿಮ್ ತಗೊಟ್ಟು ಮತ್ತೆ ನೀವು ಮಾಡಿದ್ವಿ 3 ತಿಂಗಳು ಮಾಡಿ 3 ತಿಂಗಳು ಬಿಟ್ಬಿಡೋದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾವು ಮಾಡ್ತಿರೋದಕ್ಕೆ ನಾವು ಅದು ಗೌರವಿಸ್ತಾ ಇದ್ವಿ. ಹೆಲ್ಮೆಟ್ ಕಡ್ಡಾಯ ಓಕೆ. ಆಟೋ ಚಾಲಕರಿಗೂ ಆಟೋಗಳಿಗೆ ಪರ್ಮಿಟ್ ಇದೆಯಾ, ಲೈಸೆನ್ಸ್ ಇದೆಯಾ ಇಲ್ಲ, ಅದನ್ನು ಸೂಕ್ತವಾಗಿ ಇದು ಮಾಡಬೇಕು. ನಮ್ಗೆ ಮಾತ್ರ ಮಾಡೋದಲ್ಲ, ಅವ್ರಿಗೂ ಕಡ್ಡಾಯವಾಗಿ ಚೆಕ್ ಮಾಡಿ ಸರ್. ಚೆಕ್ ಮಾಡಿಬಿಟ್ಟು ಮಾಡಿದ್ರೆ ಸೂಕ್ತ ಅಂತ ಹೇಳ್ಬಿಟ್ಟು ನಮ್ಮ ಅಭಿಪ್ರಾಯ. ಈಗಲಾದರೂ ಸಂಬಂಧಪಟ್ಟ ಇಲಾಖೆಯವರು ಅಗತ್ಯ ದಾಖಲಾತಿಗಳು ಇಲ್ಲದ ಆಟೋಗಳ ಬಗ್ಗೆ ಗಮನ ಹರಿಸಿ ಕ್ರಮ ಜರುಗಿಸಲು ಮುಂದಾಗುತ್ತಾರಾ ಇಲ್ಲವಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಸಂಬಂಧಿಕರ ಮನೆಯಲ್ಲಿ ಶುಭ ಕಾರ್ಯ ಮುಗಿಸಿಕೊಂಡು ಮನೆಗೆ ವಾಪಸ್ ಬರುವಾಗ 2 ಕಾರುಗಳ ಮಧ್ಯೆ ಡಿಕ್ಕಿ ಹೊಡೆದ ಪರಿಣಾಮ ಕಾರುಗಳು ನುಜ್ಜುಗೊಜ್ಜಾಗಿರುವ ಘಟನೆ ಚಿಕ್ಕಬಳ್ಳಾಪುರದ ಬಳಿ ನಡೆದಿದೆ. ಹೀಗೆ 2 ಕಾರುಗಳ ನಡುವೆ ಡಿಕ್ಕಿಯಾದ ಪರಿಣಾಮ ಕಾರುಗಳು ಜಖಂ ಆಗಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದಿಂದ ಮಂಚನಬಲೆ ರಸ್ತೆಯ ರಾಷ್ಟ್ರೀಯ ಹೆದ್ದಾರಿಯ ಅಂಡರ್ ಪಾಸ್ ಬಳಿ ನಡೆದಿದೆ. ಹೌದು, ಮಂಚನಬಲೆ ಗ್ರಾಮದ ಅರುಣ್ ಕುಮಾರ್ ಹಾಗೂ ಕವಿತಾ ದಂಪತಿಗಳಿಬ್ಬರು ದೇವನಹಳ್ಳಿಯ ಸಂಬಂಧಿಕರ ಮನೆಯಲ್ಲಿ ಕಾರ್ಯಕ್ರಮವೊಂದನ್ನು ಮುಗಿಸಿಕೊಂಡು ವಾಪಸ್ ಬರ್ತಾ ಇದ್ದಾಗ ಬೆಂಗಳೂರು ಮೂಲದ ಸುರೇಶ್ ಹಾಗೂ ಸ್ನೇಹಿತ ನಿಶ್ಚಲ್ ಈ ಯುವಕರಿಬ್ಬರು ಶಿಡ್ಲಘಟ್ಟ ರಸ್ತೆ ಕಡೆಯಿಂದ ಇಶಾ ಫೌಂಡೇಶನ್ಗೆ ಹೋಗಲು ಸರ್ವಿಸ್ ರಸ್ತೆಯಲ್ಲಿ ಕಾರ್ನಲ್ಲಿ ಬರ್ತಾ ಇದ್ದಾಗ ಓಮ್ನಿ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು ಘಟನೆಯಲ್ಲಿ ಅರುಣ್ ಕುಮಾರ್ ಹಾಗೂ ಕವಿತಾಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಇದು ಆನೆಮೊಡ್ಗದಿಂದ ದಿಬ್ಬೂರಹಳ್ಳಿ, ಇನ್ನೊಂದು ಮಂಚನಬಲೆ, ಗುಂಡ್ಲುಗುರ್ಕಿ ಪ್ರತಿಯೊಂದು ರೈತರು ಓಡಾಡ್ತಾ ಇರ್ತಾರೆ. ಇದು ಏನಾಗ್ಬಿಟ್ಟೈತೆ ಅಂದರೆ ಈ ಈಶಾ ಫೌಂಡೇಶನ್ ಆಗಿಬಿಟ್ಟು ಈಶಾ ಫೌಂಡೇಶನ್ದಲ್ಲಿ ಯಾರು ಅವರು ಅವ್ರಿಗೆ ಒಂದು ಅಮ್ಮಮ್ಮ ಅಂದರೆ ಒಂದು 22 ವರ್ಷ ಹುಡುಗರು 4-5 ಜನ ಬಂದುಬಿಟ್ಟು ಇಬ್ಬ ಮಂಚನಬಲೆ ಅರುಣ್ ಅನ್ನೋರು ಇಲ್ಲಿ ಮಾರುತಿ ವ್ಯಾನಲ್ಲಿ ಬರ್ತಾಯಿದ್ರೆ ಬಂದು ಒಂದು 120ರಲ್ಲಿ ಬಂದು ಒಂದೇ ಕಡೆ ಹೊಡೆದ್ಬಿಟ್ಟಿದ ತಕ್ಷಣ ಗಾಡಿ ರೌಂಡ್ ಆಫ್ ಮಾಡಿಬಿಟ್ಟು ಅವನು ಎಸ್ಕೇಪ್ ಹಾಕೋಕೆ ಹೋಗಿ ಮುಂದೆ ಹೋಗ್ಬಿಟ್ಟು ನಿಲ್ಸ್ಬಿಟ್ಟಿದ್ದಾನೆ. ದಯವಿಟ್ಟು ಇಲ್ಲಿ ಅರ್ಥ ಮಾಡ್ಕೋಬೇಕು.
ಕಾಂಗ್ರೆಸ್ನವರು ಮತ್ತು ಇನ್ನೊಂದು ಸುಮಾರು ರೈತರು ಈ ಕಡೆಯಿಂದ ಹೂವು ಇನ್ನೊಂದು ಮತ್ತೊಂದು ಇಲ್ಲಿ ಒಂಥರ ಗೋವಿ ಥರ ಮಾಡಿಬಿಟ್ಟಿದ್ದಾರೆ. ಗೋವಿ ಥರ ಮಾಡಿಬಿಟ್ಟು ಯಾವುದೇ ಕಾರಣಕ್ಕೂ ಇಲ್ಲಿ ದೂರಿ ಕೆಳಗಡೆ ಅಲ್ಲಿ ಬರೋದೇ ಗೊತ್ತಾಗಲ್ಲ. ಟಿಪ್ಪರ್ಗಳು ಬರ್ತವೆ ಮತ್ತು ಸುಮಾರು ಬರ್ತಾರೆ. ಬಂದರೆ ಏನು 80-100 ಸ್ಪೀಡಲ್ಲೇ ಇರ್ತಾರೆ. ಬಂದು ಹೊಡೆದ್ರು ಅಂದರೆ ಸುಮಾರು ತೊಂದರೆ ಆಗ್ತೈತೆ. ಟ್ರಾಫಿಕ್ ವರ್ಮ ಆಗಲಿ ಇಲ್ಲಿ ಯಾವ ರಾಷ್ಟ್ರೀಯ ಹೆದ್ದಾರಿಗಳು ಅರ್ಥ ಮಾಡ್ಕೊಬೇಕು. ಇಲ್ಲಿ ಸಿಕ್ಕಾಪಟ್ಟೆ ಒಂದು ಇಲ್ಲಿ ಏನಾಗಬೇಕು ಅಂದರೆ ಸ್ವಲ್ಪ ಏನು ಅದ್ರ ಸಂಬಂಧಪಟ್ಟಂಗೆ ಮುಂದೆ ಟ್ರಾಫಿಕ್ ಯಾರಿಗೂ ತೊಂದರೆ ಆಗ್ತೀರಾ ದೊಡ್ಡ ಥರ ಹಾಕ್ಬಿಟ್ಟು ರೈತರಿಗೆ ತೊಂದರೆ ಆಗ್ತೈತೆ. ಆದ್ದರಿಂದ ಮಾನ್ಯ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಇನ್ನೊಬ್ರು ಆಗ್ಬೋದು, ಎಲ್ಲ ಅರ್ಥ ಮಾಡ್ಕೊಬೇಕು. ಮತ್ತು ರಾಷ್ಟ್ರೀಯ ಹೆದ್ದಾರಿವರೆಗೆ ಹಿಂಗೆ ನಡೆದ್ರೆ ಸುಮಾರು ರೈತರ ಪ್ರಾಣಗಳು ಹೋಗ್ತವೆ. ಇವೆಲ್ಲ ಹೆಚ್ಚು ಕಮ್ಮಿ ಆದರೆ ಅವರೇ ಹೊಣೆ ಆಗ್ತಾರೆ. ಸುಮಾರು ಪೆಟ್ಟಾಗೈತೆ. ಈಗ ಸುಮಾರು ಪೆಟ್ಟಾಗೈತೆ. ಮಂಚನಬಾಲೆ ಅವರು ಸುಮಾರು ಅವ್ರು ಉಳಿಯೋದೇ ಕಷ್ಟ. ಆ ಥರ ತೊಂದರೆ ಆಗಿ ಎಲ್ಲ ರಕ್ತ ಈಗ ತಾನೇ ಆಂಬುಲೆನ್ಸಲ್ಲಿ ಹಾಕ್ಸಿದ್ರೆ ಆಂಬುಲೆನ್ಸಿಂದ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಹೋಗಿ ಇಲ್ಲಿ ಆಗಲ್ಲ ಅಂದರೆ ಬೆಂಗಳೂರು ಸಮೀಪಕ್ಕೆ ಅವ್ರನ್ನ ಕಳಿಸ್ಬೇಕಾಗ್ತದೆ. ಮೊನ್ನೆ ಎಲ್ಲ ನಾಗರಿಕರು ಎಚ್ಚೆತ್ಕೋಬೇಕು. ರೈತರು ಬೆಳಗಿನ ಜಾವ ಆ ಮಂಜೂರಲ್ಲಿ ಬರ್ತಾರೆ ಸುಮಾರು ಜನ. ಇಲ್ಲಿ ಒಂಥರ ಗೋವಿ ಥರ ಮಾಡಿಬಿಟ್ಟು ಆ ಗಿಡ ಎಲ್ಲ ಐತೆ. ಆ ಗಿಡ ಎಲ್ಲ ಇರೋದ್ರಿಂದ ಆ ಕಡೆಯಿಂದ ಟಿಪ್ಪರ್ಗಳು ಲೋಡ್ ತುಂಬ್ಕೊಂಡು ಬರ್ತವೆ ಬೆಂಗಳೂರಿಗೆ. ಬರೋವಂಥ 120-80ರಲ್ಲಿ ಬರೋವಾಗ ಬಂದು ಹೊಡೆದ್ರು ಅಂದರೆ ಯಾರೋ ರೈತರ ಕುಟುಂಬಗಳಿಗೆ ಅನ್ಯಾಯ ಆಗ್ತೈತೆ ಅಂತೇಳಿ ಇಲ್ಲೇನೋ ಒಂದು ವ್ಯವಸ್ಥೆ ಮಾಡಬೇಕಂತೇಳಿ ಈ ಮೂಲಕ ನಾವು MMTV ಅವ್ರಿಗೆ ಫೋನ್ ಮಾಡಿ ಒಬ್ಬ ಕರೆದಿದ್ದಕ್ಕೆ ಎಲ್ಲ ಬಂದಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಬೇಕು. ಎಲ್ಲ ಮಂಚನಬಾಲೆ ನಮ್ಮ ಸ್ನೇಹಿತರುಗಳೇ. ಇಲ್ಲೇ ಯಾವರು? ಬೆಂಗಳೂರು. ಹಾಂ, ಅದು ದೇವಸ್ಥಾನಕ್ಕೆ ಬರಬೇಕಾದ್ರೆ ಅಂಡರ್ ಪಾಸ್ ಹತ್ರ ನಾವು ಬರ್ತಾ ಇದ್ದೋಣ. ಮಂಚನಬಾಲೆ ಅಂಡರ್ ಪಾಸು. ಅವರು ಸ್ಪೀಡಾಗಿ ಬಂದರು. ನಾವು ಒಂದು 50-60 ಬಂದೋಣ. ಅವ್ರು ಸಡನ್ನಾಗಿ ಬ್ರೇಕ್ ಹಿಡಿದ್ಬಿಟ್ರು. ಸಡನ್ನಾಗಿ ಬ್ರೇಕ್ ಹಿಡಿದಕ್ಕೆ ನಾವು ಬ್ರೇಕ್ ಹಿಡಿದೋ. ಅದರಿಂದ ಕಾರು ಸ್ಕಿಡ್ ಆಗೋಗಿ ಬಿತ್ತು. ಯಾವ ಕಾರಿಗೆ? ಕಾರು ನಿಮ್ದು ಯಾವುದು? ನಮ್ಮದು ವರ್ಣ ಹೋಂಡಾ ಸೆಂಟಲ್ಲೇ ಕಾರು. ನೀವೆಲ್ಲಿಂದ ಬರ್ತಿದ್ರಿ? ಬೆಂಗಳೂರು. ಹಾಂ, ಬೆಂಗಳೂರು. ಎಲ್ಲಿಗೆ ಹೋಗ್ತಿದ್ರಿ? ಈ ಸೈಡಿಂದ ಬರ್ತಾ ಇರೋದು. ಈ ಸೈಡಿಂದ ಬರ್ಬೇಕಾದ್ರೆ ಆಗಿರೋದು. ಈ ಸೈಡಿಂದ ಬರಬೇಕಾದ್ರೆ ಅಲ್ಲ, ಹೋಗ್ತಾ ಇದ್ದ ಬರ್ತಾ ಇದ್ದ ಊಟ ಮಾಡ್ಕೊಂಡು ಫ್ಲೇವರ್ ಹೋಗ್ತಾ ಇದ್ದೀವಿ. ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ರಿ? ಬೆಂಗಳೂರಿಂದ ನಾವು ಊಟ ಮಾಡಿಕೊಂಡು ಅಲ್ಲಿಂದ ಬರಬೇಕಾದ್ರೆ ಆಗಿರೋದು. ನಿಮ್ಮ ಹೆಸರು? ನಿಶ್ಚಲ್. ಯಾವ ರೀತಿ ಆಯ್ತದು? ಅಂಡರ್ ಪಾಸಲ್ಲಿ ಅವರು ಬಂದು ನಾವು ಬರ್ತಾ ಇದ್ವಿ. 70 ಸ್ಪೀಡಲ್ಲೇ ಇದ್ವಿ. ನಾವು ಬರ್ತಾ ಇದ್ವಿ. ನಾನು ಸೀಟ್ ಬೆಲ್ಟ್ ಹಾಕಿದ್ದೀನಿ. ನನ್ನ ಪಕ್ಕದಲ್ಲಿರೋನು ಸೀಟ್ ಬೆಲ್ಟ್ ಹಾಕಿದೆ. ಅವ್ರು ಬಂದಿದ್ದ ಅವರು ಸಡನ್ನಾಗಿ ಬಂದರು. ನೋಡಿ ಇಲ್ಲ ಬಂದಾಗ ನಾನು ಈ ಸೈಡ್ಗೆ ಗೆಲ್ದೆ. ನಮ್ದು ಈ ಸೈಡ್ ಇರೋ ಎಡ್ಜ್ ಐತಲ್ಲ ಅದು ಅವ್ರ ಗಾಡಿಗೆ ತಾಗಿದ ತಕ್ಷಣ ನಾನು ಬ್ರೇಕ್ ಹಿಡ್ಬಿಟ್ಟು ವಾಪಸ್ ಬಂದಿದ್ದೀನಿ. ಅವ್ರು ಹಾಸ್ಪಿಟಲ್ ನಾನು ವಾಪಸ್ ಬಂದಿದ್ದೀನಿ. ನಿಮ್ದು ಯಾವ ಕಾರು? ವರ್ಣ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, sun film, seat cover, floor mat and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741744492 9986 74492. Another number 08156 272799. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ. ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 year ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 years ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ, ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಈ ಎರಡು ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ವೇರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ, ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, BB ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ.
ಸೆಲ್ ಯೋರ್ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಸ್ಟಾಪ್ ಇಟ್! ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ, ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, acne scar reduction, pigmentation, carbon peel, GFC and PRP, hair transplant, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಸೂಕ್ತ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳದಿರುವುದು ಪರೋಕ್ಷವಾಗಿ ಕಳ್ಳತನಕ್ಕೆ ಅವಕಾಶ ನೀಡಿದಂತೆ ಆಗುತ್ತದೆ. ಸಾರ್ವಜನಿಕರು ತಾವು ಸಂಪಾದಿಸಿದ ಹಣವನ್ನು ಮನೆಗಳಲ್ಲಿ ಇಡದೆ ಬ್ಯಾಂಕ್ಗಳಲ್ಲಿ ಇಡಬೇಕು ಎಂದು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ HS ಜಗದೀಶ್ ಸೂಚನೆ ನೀಡಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಹೆಬ್ಬಟ್ಟ ಗ್ರಾಮದಲ್ಲಿ ಬುಧವಾರ ತಡರಾತ್ರಿ ಕಳ್ಳರು ಮನೆಗೆ ಕನ್ನ ಹಾಕಿ ಕಳ್ಳತನ ಎಸಗಿದ್ದಾರೆ. ಗ್ರಾಮದ ಗುಜರಿ ವ್ಯಾಪಾರಿ ಓರ್ವರು ಹಲವು ವರ್ಷಗಳಿಂದ ಕೂಡಿಟ್ಟಿದ್ದ ಸುಮಾರು 4 ಲಕ್ಷ ರೂಪಾಯಿ ನಗದು ಮತ್ತು 10 ಗ್ರಾಂ ಚಿನ್ನಾಭರಣಗಳನ್ನು ಕಳ್ಳರು ಕದ್ದೊಯ್ದಿದ್ದಾರೆ. ಕಳ್ಳತನದ ಸುದ್ದಿ ತಿಳಿಯುತ್ತಿದ್ದಂತೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ HS ಜಗದೀಶ್, ಉಪ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಿ ಮನೀಷಾ, ಉಪನಿರೀಕ್ಷಕ ಜಯರಾಮ್ ಹಾಗೂ ಅಪರಾಧ ವಿಭಾಗದ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇಷ್ಟೆಲ್ಲ ಕಷ್ಟಪಟ್ಟಿದೀಯ, ಇಷ್ಟೆಲ್ಲ ಕಷ್ಟಪಟ್ಟು ಬೀದಿ ಊರು ತಿರುಗಿ ದುಡ್ಡು ಸಂಪಾದನೆ ಮಾಡಿದ್ಯಾ, ಅದನ್ನ ತಂದು ಎಲ್ಲಿ ಇಟ್ಬಿಟ್ಟು
ನೀನು ಮಾಡಿ ಬ್ಯಾಂಕಲ್ಲಿ ಒಂದು ಅಕೌಂಟ್ ಇಲ್ವಾ ನಿಂದು? ಇಲ್ಲಲ್ಲ ಅಕೌಂಟ್ ಅದು ಹೇಳ್ಬೇಕು, ಮನೆ ಮನೆಗೆ ಹೇಳ್ಬೇಕು, ಅದು ಇಂಥ ಹುಡುಕಿ ದುಡ್ಡು ಇಡಬೇಡ, ಯಾವ ತಗೊಂಡು ಬ್ಯಾಂಕಲ್ಲಿ ಇಡು ಅಂತ. ಎಲ್ಲಿ ತನಕ ಇದು ಆಗೋದಿಲ್ಲ ಅಲ್ಲಿ ತನಕ ಕಳ್ಳರು ನಿಲ್ಲೋದಿಲ್ಲ. ಕಳ್ಳರನ್ನು ಶೀಘ್ರವಾಗಿ ಪತ್ತೆ ಮಾಡಲು ಪೊಲೀಸರು ಬಲೆ ಬೀಸಿದ್ದಾರೆ. ಈ ವೇಳೆ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಎಚ್ಎಸ್ ಜಗದೀಶ್ ಅವರು, ಇತ್ತೀಚೆಗೆ ಗ್ರಾಮದ ಮನೆಗಳಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಕಳ್ಳತನಗಳು ಹೆಚ್ಚಾಗುತ್ತಿವೆ ಎಂದು ಕಳವಳ ವ್ಯಕ್ತಪಡಿಸಿದರು. ತಾವು ಸಂಪಾದಿಸಿದ ಹಣವನ್ನು ಮನೆಯಲ್ಲಿ ಇಡುವುದನ್ನು ತಪ್ಪಿಸಿ ಬ್ಯಾಂಕ್ಗಳಲ್ಲಿ ಇಡಿ, ಕಳ್ಳರ ದೃಷ್ಟಿ ತಮ್ಮ ಮನೆಗಳ ಮೇಲೆ ಬೀಳದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸಿ, ಮನೆಗೆ ಹಾಕುವ ಬೀಗದ ರೀತಿಯನ್ನು ಬದಲಾಯಿಸಿ, ಅಕ್ಕಪಕ್ಕದ ಮನೆಗಳ ಬಳಿ ಯಾವುದೇ ಗಲಾಟೆ ಅಥವಾ ಅಹಿತಕರ ಘಟನೆಗಳು ನಡೆದರೂ ತಕ್ಷಣವೇ ಪೊಲೀಸ್ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡಿ. ಸಾರ್ವಜನಿಕರ ಸಹಕಾರದಿಂದ ಮಾತ್ರ ಇಂತಹ ದುರಂತಗಳನ್ನು ತಡೆಯಲು ಸಾಧ್ಯ ಎಂದು ಅವರು ಹೇಳಿದರು. ನೋಡಿ, ಕಳ್ಳತನ ಆಗ್ತಾ ಇದಾವೆ, ಎಲ್ಲಾ ವಿಲೇಜಲ್ಲೂ ಕಳ್ಳತನ ಆಗ್ತವೆ. ಯಾಕೆ ಕಳ್ಳತನ ಆಗ್ತವೆ ಅಂತ ಅಂದ್ರೆ, ನಾವೇನ್ ಮಾಡ್ತೀವಿ, ಕಷ್ಟಪಟ್ಟು ದುಡಿತೀವಿ, ದುಡ್ಡನ್ನ ತಂದು ಸಾಮಾನ್ಯವಾಗಿ ಮನೆಯಲ್ಲೇ ಇಟ್ಟಿರ್ತೀವಿ. ಹಾಗೆ ದುಡ್ಡು ಹೆಚ್ಚು ಸ್ವಲ್ಪ ಉಳಿದಾಗ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಅಂತ ಹೇಳಿ ಬಂಗಾರ ತಂದು ಇಟ್ಕೋತೀವಿ, ಗೋಲ್ಡ್ ಗೊತ್ತಿದೆಯಲ್ಲ ನಿಮಗೆ, ಅದನ್ನ ತಂದೆಲ್ಲಿ ಇಡ್ತೀವಿ ನಾವು ಸಾಮಾನ್ಯವಾಗಿ ಸೇಫ್ಟಿ ಅಂತ ಹೇಳಿ. ಒಂದು ಕಬ್ಬಣದ ಬೀರಲ್ಲೋ ಎಲ್ಲೋ ಒಂದು ಕಡೆ ಇಡ್ತೀವಿ, ಅದು ಒಂದು ಪೆಟ್ಟಿಗೆಯಲ್ಲಿ. ಆಮೇಲೆ ಕೆಲಸಕ್ಕೆ ಇವತ್ತು ನೋಡಿದ್ರಲ್ಲ, ಇವ್ರದ್ದು ಹಿಂಗೆ ಕೆಲಸಕ್ಕೆ ಹೊರಗಡೆ ಹೋಗ್ತಾರೆ, ಅಥವಾ ಒಂದೇನಪ್ಪ ಪ್ರೇಯರ್ ಮಾಡೋಕ್ಕೋ ಮತ್ತೊಂದಕ್ಕೋ ಹೊರಗೆ ಹೋಗಿರ್ತಾರೆ, ಮದುವೆಗೋ ಇನ್ನೊಂದಕ್ಕೋ ಹೊರಗೆ ಹೋಗ್ತೀರಿ. ಹೋಗಿ ಏನು ಮಾಡ್ತೀರಿ, ಸಾಮಾನ್ಯವಾಗಿ ಬೀಗ ಹಾಕೊಂಡು ಹೋಗ್ತೀರಿ. ಬೀಗ ಅಂದರೆ ಎಂಥ ಬೀಗ ಹಾಕ್ತೀರಿ? ಸಾಮಾನ್ಯವಾಗಿ ಯಾರೋ ಅನುಕೂಲವಂತರು ಅವ್ರವ್ರಿಗೂ ನೋಡಿದವ್ರು ಕೆಲವ್ರು ಬಿಟ್ಟರೆ ಉಳಿದವರೆಲ್ಲ ನೇತಾಡ ಬೀಗ ಹಾಕೊಂಡು ಹೋಗ್ತೀರಿ ಅಲ್ವಾ? ಆ ನೇತಾಡ ಬೀಗ ಹಾಕಿದ್ದು ನೋಡಿದ ತಕ್ಷಣ ಏನು ಅನ್ನಿಸ್ತದೆ? ಆ ಮನೇಲಿ ಯಾರೂ ಇಲ್ಲ ಅನ್ನಿಸ್ತದೆ. ಆ ಮನೇಲಿ ಯಾರೂ ಇಲ್ಲ ಗ್ಯಾರಂಟಿ. ಕಳ್ಳನಿಗೆ ಏನಾಗ್ತದೆ, ಈ ಗ್ಯಾರಂಟಿ ಸಿಗ್ತದೆ, ಆ ಮನೇಲಿ ಯಾರೂ ಇಲ್ಲ ಅಂತ ನೋಡ್ತಾನೆ, ಅಕ್ಕಪಕ್ಕ ಎಲ್ಲ ಯಾರೂ ಕಾಣೋದಿಲ್ಲ, ಹೋಗಿ ಬೀಗ ಮುರಿತಾನೆ, ಅಲ್ಲಿರೋ ದುಡ್ಡನ್ನು ತೊಗೊಂಡು ಹೋಗ್ತಾನೆ. ಸುಲಭ ಅದು. ಆಮೇಲೆ ಕೆಲವರು ಏನು ಮಾಡ್ತಾರೆ, ಸೆಂಟ್ರಲ್ ನೋಡಿ ಅಷ್ಟು ದೊಡ್ಡ ಗೇಟ್ ಮಾಡಿಸಿದ್ದಾರೆ, ಅದಕ್ಕೊಂದು ಬೀಗ ಹಾಕಿದ್ದಾರೆ. ಏನು ಉಪಯೋಗ ಬಂತು? ಆ ಬೀಗನೊಂದು ರಾಡ್ತಾ ಬರ್ತಾನೆ, ಮುರಿತಾನೆ, ಒಳಗೆ ಎಂಟ್ರಾಗಿ ದುಡ್ಡೆಲ್ಲ ಕಳ್ತನ ಮಾಡ್ತಾರೆ. ಅದಲ್ಲ, ಸೆಂಟ್ರಲ್ ಲಾಕ್ ಮಾಡಿಸಿ, ಡೋರ್ ಲಾಕ್ಗಳು ಬರ್ತಾವೆ ಅಂತ ಹೇಳ್ತಾರಲ್ಲ, ಆ ಥರದ್ದು ಮಾಡಿಸ್ಬಿಟ್ರೆ ಆಗೇನಾಗ್ತದೆ, ಅವ್ನಿಗೆ ಡೌಟ್ ಆಗ್ತದೆ, ಒಳಗಿದಾರೋ ಹೊರಗಿದಾರೋ ಅಂತ. ಕೆಲವ್ರು ಏನು ಮಾಡ್ತಾರೆ, ಸೆಂಟ್ರಲ್ ಲಾಕು ಮಾಡ್ತಾರೆ, ಅದಕ್ಕೆ ಚಿಲ್ಕ ಹಾಕೊಂಡು ಹೋಗ್ಬಿಡ್ತಾರೆ, ಬೋಲ್ಟ್ ಹಾಕೊಂಡು ಹೋಗ್ತಾರೆ. ಬೋಲ್ಟ್ ಹಾಕಿದ್ರೆ ಏನರ್ಥ, ಪುನಃ ಯಾರೂ ಇಲ್ಲ ಅಂತ. ಹಾಗೆ ಗೇಟ್ಗಳಿಗೂ ಅಷ್ಟೇ, ಒಳಗಡೆಯಿಂದ ಬೀಗ ಹಾಕಿ ಲಾಕ್ ಮಾಡ್ಕೊಂಡ್ರೆ ಏನು ಅನ್ಸೋದಿಲ್ಲ, ಹೊರಗಡೆಗೆ ಲಾಕ್ ಮಾಡಿದ್ರೆ ಅಲ್ಲಿ ಯಾರು ಇಲ್ಲ ಅಂತಾರೆ. ಇವೆಲ್ಲ ಸಣ್ಣ ವಿಚಾರಗಳು. ಯಾಕೆಂದರೆ ನೀವು 1 ವರ್ಷ 2 ವರ್ಷ 3 ವರ್ಷ ಮಾಡಿದಂಥ ದುಡ್ಡೆಲ್ಲನೂ ಅದು ಬಂಗಾರ ಎಲ್ಲನೂ ಮನೇಲಿ ಇಟ್ಟಿದ್ದು ಕಳ್ತನ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಆದಷ್ಟು ಹಣವನ್ನು ಬ್ಯಾಂಕಲ್ಲಿಡಿ. ಈಗೇನು ATM ಕಾರ್ಡ್ ಇದ್ದಾವೆ, ಎಲ್ಲಿಂದ ಬೇಕಾದ್ರಲ್ಲಿ ತೊಗೊಂಬರ್ಬೋದು, ಯಾವಾಗ ಬೇಕಾದ್ರೂ ತೊಗೋಬೋದು. ಬಂಗಾರ ಏನಾದ್ರು ದಿನ ಏನಾದ್ರು ಮದುವೆಗೆ ಹೋಗ್ತೀರಾ, ದಿನ ಏನಾದ್ರು ಹಾಕೊಂಡು ಓಡಾಡ್ತಾರಾ? ಇಲ್ಲ. ಅದರಿಂದ ಬಂಗಾರನ ಬ್ಯಾಂಕಲ್ಲಿಡಿ, ಅದು ಸೇಫ್ಟಿ ಇರ್ತದೆ. ಆನಂತರ ಬೇಕಾದಾಗ ಹೋಗ್ಬಿಟ್ಟು ಒಂದಿನ ತರಿಸ್ಕೊಳ್ಳಿ, ನಿಮ್ಮ ಮಕ್ಕಳ ಹೆಸರಲ್ಲೋ ಅಥವಾ ಯಾರ ಓಡಾಡೋವಂಥ ಹೆಸರಲ್ಲೇ ಇಡಿ. ಹೇಳಿದರೆ ಒಂದು ತೊಗೊಂಬಂದು ಕೊಡ್ತಾರೆ. ಅಂದರೆ ಹಳ್ಳಿಲಿರೋರು ಸಾಮಾನ್ಯವಾಗಿ ಕಷ್ಟ ಜೀವನ ಮಾಡ್ತಾ ಇರ್ತಾರೆ, ಅವ್ರಿಗೇನು ಸಂಬಳ ನಿಗದಿತವಾಗಿ ಸರ್ಕಾರಿ ನೌಕರರ ಥರ ಬರೋದಿಲ್ಲ. ಇದು ಎಲ್ಲರಿಗೂ ಅನ್ವಯ ಆಗ್ತದೆ ಸರ್. ಎನ್ಎಂ ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ದೇವನಹಳ್ಳಿ ಬಳಿಯ ಲಾಲಗೊಂಡಹಳ್ಳಿ ಬಳಿ ಕೆಎಸ್ಆರ್ಟಿಸಿ ಬಸ್ ಹಾಗೂ ಕಿಯಾ ಕಾರಿನ ನಡುವೆ ಡಿಕ್ಕಿ ಸಂಭವಿಸಿ ಭೀಕರ ಅಪಘಾತವಾಗಿದೆ. ಬೆಂಗಳೂರು ಟು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಘಟನೆ ನಡೆದಿದ್ದು, ಡಿಕ್ಕಿಯ ರಭಸಕ್ಕೆ ಕಾರಿನಲ್ಲಿದ್ದವರ ದೇಹ ಛಿದ್ರವಾಗಿದೆ. ಬೆಂಗಳೂರಿನಿಂದ ಬರುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ಸಿಗೆ ಚಿಕ್ಕಬಳ್ಳಾಪುರದ ಮಾರ್ಗವಾಗಿ ಬರುತ್ತಿದ್ದ ಕಾರು ಡಿಕ್ಕಿ ಹೊಡೆದಿದ್ದು, ಕಾರಿನಲ್ಲಿ 3 ಸ್ನೇಹಿತರು ಪ್ರಯಾಣಿಸುತ್ತಿದ್ದರು ಎಂದು ತಿಳಿದುಬಂದಿದೆ. ಅತಿ ವೇಗವೇ ಅಪಘಾತಕ್ಕೆ ಕಾರಣ ಎಂಬಂತೆ ಮೇಲ್ನೋಟಕ್ಕೆ ಕಂಡುಬರುತ್ತಿದ್ದು, ಕಾರು ಡಿವೈಡರ್ಗೆ ಡಿಕ್ಕಿ ಹೊಡೆದು ಎದುರು ಬರುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ 3 ಸ್ನೇಹಿತರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕಾರು ಸಂಪೂರ್ಣ ಜಖಂ ಆಗಿದ್ದು, ಸಾದಹಳ್ಳಿ ಗ್ರಾಮದ ಮೋಹನ್ ಸೇರಿ ಮತ್ತಿಬ್ಬರು ಸ್ನೇಹಿತರು ದುರ್ಮರಣ ಹೊಂದಿದ್ದಾರೆ. ಮೃತದೇಹಗಳನ್ನು ಸ್ಥಳೀಯ ಆಸ್ಪತ್ರೆಗೆ ರವಾನಿಸಲಾಗಿದ್ದು, ದೇವನಹಳ್ಳಿ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ.
ಬನ್ನಿ ಇಂಜೂರ್ ಆಗಿರೋ ಬನ್ನಿ. ಕೆಲವರು ಲೈಟ್ ಇಂಜೂರ್ ಆಗಿರಲ್ಲ, ಬಸ್ಸಲ್ಲಿ ಹೋಗ್ಬಿಟ್ಟಿದ್ದಾರೆ ಬೇರೆ ಇನ್ನೊಂದು ಕಳ್ಸಿ. ಇನ್ನೊಂದ್ಸರಿ ಮುಂದಕ್ಕೆ ಹೋಗ್ಬನ್ನಿ. ಇಲ್ಲ, ಇವ್ರು 3 ಜನ ಇಂಜೂರ್ಡ್. ಇವ್ರು 3 ಜನ ಇಂಜೂರ್ಡ್. ಇನ್ನೊಂದು ಗಾಡಿ ಬೇಕು. ಸಾಗರ್ ಯಲಹಂಕದಲ್ಲಿ ಬಿಕಾಂ ವ್ಯಾಸಂಗ ಮಾಡುತ್ತಿದ್ದು ಸುಮನ್ ಹಾಗೂ ಮೋಹನ್ ಗ್ರಾನೈಟ್ ಉದ್ಯಮಿಗಳಾಗಿದ್ದಾರೆ. ಮೂವರು ಸಾದಹಳ್ಳಿ ಗ್ರಾಮದ ಸ್ನೇಹಿತರು ಎಂದು ತಿಳಿದುಬಂದಿದೆ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಅಪಘಾತಗಳ ಸಂಖ್ಯೆ ಏರಿಕೆ, ವಾಹನ ಸಂಚಾರಿ ನಿಯಮ ಪಾಲನೆ. ಡಿಸೆಂಬರ್ 12ರಿಂದ ಹೆಲ್ಮೆಟ್ ಕಡ್ಡಾಯ. ಅಮೃತ್ 2.0 ಯೋಜನೆ ಕಾಮಗಾರಿ, ಅವೈಜ್ಞಾನಿಕ ತೊಂದರೆಗಳು, ಸ್ಥಳೀಯ ನಿವಾಸಿಗಳ ವಿರೋಧ. ಸಂಚಾರಿ ನಿಯಮಗಳ ಸ್ಟ್ರಿಕ್ಟ್ ರೂಲ್ಸ್, ಅಗತ್ಯ ದಾಖಲೆಗಳ ಪರಿಶೀಲನೆ, ಅಧಿಕಾರಿಗಳಿಗೆ ಸಾರ್ವಜನಿಕರ ಒತ್ತಾಯ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.